ಆತ್ಮೀಯ ವಿದ್ಯಾರ್ಥಿಗಳೇ, ಹುಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಮಾನವ ಸಂಪನ್ಮೂಲ ಅಂತ ಏನು ಕರಿತೇವಲ್ಲ, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಹೊಸ ಟಾಪಿಕನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತೇನೆ. ಇವತ್ತು ಚರ್ಚೆ ಮಾಡುವಂಥ ಟಾಪಿಕ್ ಯಾವಂತಂದ್ರೆ ಕಾರ್ಯಕ್ಷಮತೆಯ ಮೌಲ್ಯಮಾಪನ ಅಂತೇಳಿ. ಅದಕ್ಕೆ ಇಂಗ್ಲೀಷ್ ಒಳಗೆ ನಾವು ಪರ್ಫಾರ್ಮೆನ್ಸ್ ಅಫಿಸಿಯಲ್ ಅಂತೇಳಿ ಕರಿತೀವಿ. ಈ ಕಾರ್ಯಕ್ಷಮತೆ ಮೌಲ್ಯಮಾಪನದ ಅರ್ಥ ಮತ್ತು ಅಗತ್ಯತೆಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಮಾಹಿತಿಯನ್ನು ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಈ ಕಾರ್ಯಕ್ಷಮತೆಯ ಅರ್ಥವನ್ನು ತಿಳಿದುಕೊಳ್ಳುವುದಾದರೆ, ಕಾರ್ಯಕ್ಷಮತೆ ಮೌಲ್ಯಮಾಪನೆ ಅಂದರೆ ಉದ್ಯೋಗಿಯ ಕೆಲಸದ ಸಾಧನೆ, ಆಮೇಲೆ ಅವನ ಸಾಮರ್ಥ್ಯ, ಆತನ ಕೌಶಲ್ಯ ಮತ್ತು ವರ್ತನೆಯನ್ನು ನಿರ್ದಿಷ್ಟ ಅವಧಿಯಲ್ಲಿ ಮೌಲ್ಯಮಾಪನ ಮಾಡುವಂಥ ಒಂದು ಪ್ರಕ್ರಿಯೆಗೆ ನಾವು ಕಾರ್ಯಕ್ಷಮತೆ ಮೌಲ್ಯಮಾಪನ ಅಂತೇಳಿ ಕರಿತೀವಿ. ಏನ್ರಿ, ಒಂದು ಉದ್ಯಮ ಸಂಸ್ಥೆಯಲ್ಲಿ ಏನು ಕೆಲಸ ಮಾಡುವಂಥ ಉದ್ಯೋಗಿ ಇರ್ತಾರಲ್ಲ, ಆ ಉದ್ಯೋಗಿಗಳ ಒಂದು ಕೆಲಸದ ಒಂದು ಸಾಧನೆ ಅಂದರೆ ಆ ವ್ಯಕ್ತಿ ಏನು ಕೆಲಸ ಮಾಡ್ತಾನಲ್ಲ, ಆ ಕೆಲಸದ ಸಾಧನೆಗಳಾಗ್ಬೋದು, ಆ ವ್ಯಕ್ತಿ ಕೆಲಸ ಮಾಡುವಂಥ ಸಾಮರ್ಥ್ಯ ಆಗ್ಬೋದು, ಆ ಕೆಲಸವನ್ನು ಮಾಡುವಲ್ಲಿ ಬಳಸುವಂಥ ಕೌಶಲ್ಯ ಆಗ್ಬೋದು, ಮತ್ತು ಆ ಕೆಲಸ ಮಾಡುವಂಥ ಅವಧಿಯಲ್ಲಿ ಆ ವ್ಯಕ್ತಿ ವರ್ತನೆ ಮಾಡುವಂಥ ಆತನ ವರ್ತನೆ ಆಗ್ಬೋದು. ಇವು ಎಲ್ಲವುಗಳನ್ನು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮೌಲ್ಯಮಾಪನ ಮಾಡುವಂಥ ಒಂದು ಚಟುವಟಿಕೆ ಇದೆಯಲ್ಲ, ಪ್ರಕ್ರಿಯೆ ಇದೆಯಲ್ಲ, ಅದಕ್ಕೆ ನಾವು ಕಾರ್ಯಕ್ಷಮತೆ ಮೌಲ್ಯಮಾಪನ ಅಂತೇಳಿ ಕರಿತೇವೆ. ಹೀಗೆ ಈ ಕಾರ್ಯಕ್ಷಮತೆ ಮೌಲ್ಯಮಾಪನ ಮಾಡುವುದರಿಂದ ನಮಗೇನು ಬೆನಿಫಿಟ್ ಅಂತಂದ್ರೆ, ಉದ್ಯೋಗಿಯ ಕೆಲಸದ ಒಂದು ಗುಣಮಟ್ಟ ಮತ್ತು ಸಂಸ್ಥೆಗೆ ನೀಡುವ ಕೊಡುಗೆಯನ್ನು ನಾವೇನು ಮಾಡ್ಬೋದು, ಸುಲಭವಾಗಿ ಅಳತೆಯನ್ನು ಮಾಡ್ಬೋದು. ಅಂದ್ರೆ ಯಾವ ವ್ಯಕ್ತಿಯಿಂದ ಎಷ್ಟು ನಮಗೆ ಕೊಡುಗೆ ಇದೆ, ಯಾವ ವ್ಯಕ್ತಿಯ ಒಂದು ಕೆಲಸ ಒಂದು ಗುಣಮಟ್ಟವಾಗಿದೆ, ಆ ಗುಣಮಟ್ಟದಿಂದ ಸಂಸ್ಥೆಗೆ ಏನು ಲಾಭ ಇದೆ, ಎಲ್ಲವುಗಳನ್ನು ಹೀಗೆ ಮೌಲ್ಯಮಾಪನ ಮಾಡುವುದರಿಂದ ನಾವು ಸುಲಭವಾಗಿ ಅಳತೆಯನ್ನು ಮಾಡ್ಬೋದು. ಇಷ್ಟು ಈ ಕಾರ್ಯಕ್ಷಮತೆ ಮೌಲ್ಯಮಾಪನದ ಅರ್ಥ ಆಗಿದೆ. ಇಲ್ಲಿ ಒಂದು ವ್ಯಾಖ್ಯಾನವನ್ನು ಕೊಡಲಾಗಿದೆ. ಏನು ವ್ಯಾಖ್ಯಾನ ಅಂತಂದ್ರೆ, ಆ ಕಾರ್ಯಕ್ಷಮತೆ ಮೌಲ್ಯಮಾಪನ ಅಂದ್ರೆ ಉದ್ಯೋಗಿಯ ಕಾರ್ಯಕ್ಷಮತೆಯನ್ನು ವ್ಯವಸ್ಥಿತವಾಗಿ ಅಳೆಯುವ ಮತ್ತು ಅದನ್ನು ಸುಧಾರಿಸಲು ಸಲಹೆ ನೀಡುವ ನ್ಯೂನನ ವಿಧಾನಕ್ಕೆ ನಾವೇನು ಕರಿತೀವಿ, ಕಾರ್ಯಕ್ಷಮತೆ ಮೌಲ್ಯಮಾಪನ ಅಂತೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೀವಿ. ಇಷ್ಟು ಇದರ ಅರ್ಥ ಮತ್ತು ವ್ಯಾಖ್ಯಾನ ಆಗಿದೆ. ಈಗ ಈ ಕಾರ್ಯಕ್ಷಮತೆ ಮೌಲ್ಯಮಾಪನದ ಅಗತ್ಯತೆ ಏನು, ಯಾವ ಉದ್ದೇಶಕ್ಕಾಗಿ ಮಾಡಬೇಕು ಎಂಬ ಮಾಹಿತಿಯನ್ನು ಇವತ್ತು ನಾವಿಲ್ಲಿ ಚರ್ಚೆಯನ್ನು ಮಾಡೋಣ. ಕಾರ್ಯಕ್ಷಮತೆ ಮೌಲ್ಯಮಾಪನದ ಅಗತ್ಯತೆ ಅಂದರೆ ಯಾವ ಉದ್ದೇಶಕ್ಕಾಗಿ ಈ ಕಾರ್ಯಕ್ಷಮತೆ ಮೌಲ್ಯಮಾಪನವನ್ನು ಮಾಡಬೇಕು ಅನ್ನೋದಕ್ಕೆ. ಒಂದನೆಯ ಅಗತ್ಯತೆ, ಉದ್ಯೋಗಿಗಳ ಕಾರ್ಯಕ್ಷಮತೆಗಳನ್ನು ಅಳೆಯಲು ಈ ಕಾರ್ಯಕ್ಷಮತೆ ಮೌಲ್ಯಮಾಪನವನ್ನು ಮಾಡಬೇಕು. ಯಾಕಂತಂದ್ರೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳು ತಮ್ಮ ಕೆಲಸವನ್ನು ಎಷ್ಟು ಪರಿಣಾಮಕಾರಿಯಾಗಿ ಮಾಡ್ತಾರೆ ಎಂಬುದನ್ನು ನಾವು ತಿಳಿಬೇಕಂತಂದ್ರೆ ಕಾರ್ಯಕ್ಷಮತೆ ಮೌಲ್ಯಮಾಪನವನ್ನು ಮಾಡಲೇಬೇಕು, ಅಥವಾ ಅದು ನಮಗೆ ಸಹಾಯವನ್ನು ಮಾಡಿಕೊಡ್ತದೆ. ಎರಡನೇ ಅಗತ್ಯತೆ, ತರಬೇತಿ ಮತ್ತು ಅಭಿವೃದ್ಧಿ ಅಗತ್ಯತೆಗಳನ್ನು ಗುರುತಿಸಲು ಮೌಲ್ಯಮಾಪನವನ್ನು ಮಾಡಬೇಕು. ಯಾಕಂತಂದ್ರೆ ಈ ಮೌಲ್ಯಮಾಪನವನ್ನು ಮಾಡುವುದರಿಂದ ಉದ್ಯೋಗಿಗಳ ಕೌಶಲ್ಯ ಮತ್ತು ಜ್ಞಾನದಲ್ಲಿ ಇರುವಂಥ ಕೊರತೆಗಳನ್ನು ಗುರುತಿಸಿ ಅವುಗಳಿಗೆ ಸೂಕ್ತವಾದಂಥ ತರಬೇತಿಯನ್ನು ನೀಡಲು ಸಹಾಯ ಆಗ್ತದೆ. ನಾವೇನಾದರೂ ಮೌಲ್ಯಮಾಪನ ಮಾಡಲಿಕ್ಕಂತಂದ್ರೆ ಉದ್ಯೋಗಿಗಳ ಕೌಶಲ್ಯ ಗೊತ್ತಾಗೋದಿಲ್ಲ, ಜ್ಞಾನದ ಕೊರತೆ ಗೊತ್ತಾಗೋದಿಲ್ಲ, ಅವು ಮಾಡುವಂಥ ಮಿಸ್ಟೇಕ್ಗಳು ನಮಗೆ ಗೊತ್ತಾಗೋದಿಲ್ಲ. ಹೀಗಾಗಿ ಅವೆಲ್ಲ ಗೊತ್ತಾಗಿ ನಾವು ಅವಾಗ ತರಬೇತಿ ಕೊಡಬೇಕಂತಂದ್ರೆ ಅವಾಗ ಮೌಲ್ಯಮಾಪನವನ್ನು ಮಾಡುವುದು ತುಂಬ ಅಗತ್ಯತೆ ಆಗಿರುತ್ತದೆ. ಇನ್ನು ಮೂರನೇ ಅಗತ್ಯತೆ ಅಂತಂದ್ರೆ, ಬಡ್ತಿ ಮತ್ತು ವೇತನ ಹೆಚ್ಚಳದ ನಿರ್ಧಾರವನ್ನು ಕೈಗೊಳ್ಳಬೇಕಂತಂದ್ರೆ ಕಾರ್ಯಕ್ಷಮತೆ ಮೌಲ್ಯಮಾಪನವನ್ನು ಮಾಡಲೇಬೇಕು. ಇಲ್ಲಿ ನೋಡ್ರಿ, ಉದ್ಯೋಗಿಗಳ ಕಾರ್ಯಕ್ಷಮತೆಯ ಆಧಾರದ ಮೇಲೆ, ಅವು ಕೆಲಸ ಮಾಡುವಂಥ ಕಾರ್ಯಕ್ಷಮತೆಯ ಆಧಾರದ ಮೇಲೆ ನಾವು ಬಡ್ತಿಯನ್ನು ಕೊಡಬೇಕಾಗ್ತದೆ, ವೇತನವನ್ನು ಹೆಚ್ಚಳವನ್ನು ಮಾಡಬೇಕಾಗ್ತದೆ, ಆಮೇಲೆ ಬಹುಮಾನವನ್ನು ನೀಡುವಂಥ ಕೆಲಸವನ್ನು ಮಾಡಬೇಕು. ಹೀಗೆ ವೇತನದ ಹೆಚ್ಚಳ, ಬಡ್ತಿ ಮತ್ತು ಬಹುಮಾನವನ್ನು ನೀಡಬೇಕಂತಂದ್ರೆ ಆ ಉದ್ಯೋಗಿಗಳ ಒಂದು ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡಿದಾಗ ಮಾತ್ರ ಈ ಕೆಲಸವನ್ನು ಸುಲಭವಾಗಿ ನಿರ್ವಹಿಸಲು ಸಹಾಯ ಆಗ್ತದೆ. ನೆಕ್ಸ್ಟ್ ಒನ್, ನಾಲ್ಕನೇ ಅಗತ್ಯತೆ, ಉದ್ಯೋಗಿಗಳ ಪ್ರೇರಣೆಯನ್ನು ಹೆಚ್ಚಿಸಲು ಮೌಲ್ಯಮಾಪನವನ್ನು ಮಾಡಬೇಕು. ಯಾಕಂತಂದ್ರೆ
ಉತ್ತಮವಾಗಿ ಯಾರು ಕೆಲಸ ಮಾಡ್ತಾರಲ್ಲ ಸಂಸ್ಥೆಯಲ್ಲಿ, ಈ ಉತ್ತಮವಾಗಿ ಕೆಲಸ ಮಾಡಿರುವಂಥ ಉದ್ಯೋಗಿಗಳನ್ನು ಗುರುತಿಸಿ ಆ ಉತ್ತಮವಾಗಿ ಕೆಲಸ ಮಾಡಿರುವಂಥ ವ್ಯಕ್ತಿಗಳಿಗೆ ನಾವು ಪ್ರಶಂಸೆ ಮತ್ತು ಬಹುಮಾನವನ್ನು ನೀಡುವುದರಿಂದ ಅವರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೇರಣೆ ಉಂಟಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಏನು ಮಾಡ್ಬೋದು, ದಕ್ಷತೆಯಿಂದಾಗಿ ಕೆಲಸವನ್ನು ಮಾಡ್ಬೋದು. ಹೀಗಾಗಿ ಆ ಉದ್ಯೋಗಿಗಳ ಪ್ರೇರಣೆಯನ್ನು ಹೆಚ್ಚಿಸಬೇಕಂತಂದ್ರೆ ನಾವು ಆ ಮೌಲ್ಯಮಾಪನವನ್ನು ಮಾಡುವುದು ತುಂಬ ಅಗತ್ಯವಾಗಿ ಇರುತ್ತದೆ. ಇನ್ನು 5ನೇ ಅಗತ್ಯತೆ, ಉದ್ಯೋಗಿಗಳ ಶಕ್ತಿ ಮತ್ತು ದುರ್ಬಲತೆಗಳನ್ನು ತಿಳಿಯಲು. ಅಂದ್ರೆ ಅಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳು ಏನಿರ್ತಾರಲ್ಲ ಅವ್ರ ಬಲ ಏನಿದೆ, ಅವ್ರ ದೌರ್ಬಲ್ಯತೆ ಏನಿದೆ, ಇವೆಲ್ಲ ನಮಗೆ ಗೊತ್ತಾಗಬೇಕಂತಂದ್ರೆ ನಾವೇನು ಮಾಡಬೇಕು, ಮೌಲ್ಯಮಾಪನವನ್ನು ಮಾಡಬೇಕು. ಹೀಗೆ ಮೌಲ್ಯಮಾಪನವನ್ನು ಮಾಡೋದ್ರಿಂದ ಉದ್ಯೋಗಿಗಳ ಬಲ ಯಾವುದು ಮತ್ತು ದುರ್ಬಲತೆ ಯಾವುದು ಅವುಗಳನ್ನು ಗುರುತಿಸಿಕೊಂಡು ಅವಾಗ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಈ ಮೌಲ್ಯಮಾಪನ ನಮಗೆ ಅಗತ್ಯವಾಗಿ ಕಂಡು ಬರ್ತದೆ. ಇದು ಇರುವಂಥ 5ನೆಯ ಒಂದು ಪ್ರಮುಖವಾದಂಥ ಅಗತ್ಯತೆ ಆಗಿದೆ. ಇನ್ನು 6ನೇದು, ನ್ಯೂನ ನಿರ್ಧಾರಗಳಿಗೆ ಸಹಾಯವನ್ನು ಮಾಡಲು ಈ ಮೌಲ್ಯಮಾಪನ ಅಗತ್ಯವಾಗಿರ್ತದೆ. ಯಾಕಂತಂದ್ರೆ ನಾವು ಸಂಸ್ಥೆಯಲ್ಲಿ ಏನಾದರೂ ನೇಮಕಾತಿಗಳನ್ನು ಮಾಡ್ಕೋಬೇಕಂತಂದ್ರೆ, ವರ್ಗಾವಣೆ ಮಾಡಬೇಕಂತಂದ್ರೆ, ಬಡ್ತಿಗಳಾಗ್ಬೋದು, ತರಬೇತಿ, ಈ ಮುಂತಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಂತಂದ್ರೆ ನಮಗೆ ಸರಿಯಾದ ಮಾಹಿತಿ ಬೇಕಾಗ್ತದೆ. ಹಾಗೆ ಸರಿಯಾದ ಮಾಹಿತಿ ಬೇಕಂತಂದ್ರೆ ನಾವೇನು ಮಾಡಬೇಕು, ಆ ಉದ್ಯೋಗಿಗಳ ಕಾರ್ಯಕ್ಷಮತೆ ಮೌಲ್ಯಮಾಪನವನ್ನು ಮಾಡಿದಾಗ ಮಾತ್ರ ನಮಗೇನಾಗ್ತದೆ, ಸೂಕ್ತವಾದಂಥ ಮಾಹಿತಿ ಲಭ್ಯ ಆಗ್ತದೆ. ಆ ಲಭ್ಯತೆ ಆಗೋದ್ರಿಂದ ನಾವು ಸುಲಭವಾಗಿ ವರ್ಗಾವಣೆ ಆಗ್ಬೋದು, ನೇಮಕಾತಿಗಳಾಗ್ಬೋದು, ಬಡ್ತಿ ಆಗ್ಬೋದು, ತರಬೇತಿಗಳಾಗ್ಬೋದು, ಇವುಗಳನ್ನು ಸುಲಭವಾಗಿ ಕೊಡಬಹುದು. ಇನ್ನು 7ನೇ ಅಗತ್ಯತೆ, ಸಂಸ್ಥೆಯ ಉತ್ಪಾದಕತೆಯನ್ನು ಹೆಚ್ಚಳ ಮಾಡಬೇಕಂತಂದ್ರೆ ನಾವು ಮೌಲ್ಯಮಾಪನವನ್ನು ಮಾಡಲೇಬೇಕು. ಯಾಕಂತಂದ್ರೆ ಇಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳ ಕಾರ್ಯಕ್ಷಮತೆ ಸುಧಾರಣೆ ಮಾಡಿದ್ರೆ ಅಥವಾ ಸುಧಾರಿಸಿದ್ರೆ ಸಂಸ್ಥೆಯ ಒಟ್ಟು ಉತ್ಪಾದನೆ ಮತ್ತು ಕಾರ್ಯಕ್ಷಮತೆ ಹೆಚ್ಚಳವಾಗ್ತದೆ. ಈಗ ಆ ಉದ್ಯೋಗಿಗಳ ಕಾರ್ಯಕ್ಷಮತೆ ಹೆಚ್ಚಳವಾಗಬೇಕಂತಂದ್ರೆ ಅವರನ್ನು ನಾವು ಮೌಲ್ಯಮಾಪನವನ್ನು ಮಾಡಬೇಕು. ಅವರನ್ನು ಮೌಲ್ಯಮಾಪನ ಮಾಡಿದ್ರೆ ನಮಗಲ್ಲಿ ಸಮಸ್ಯೆಗಳು ಏನಂತೆಲ್ಲ ಗೊತ್ತಾಗ್ತವೆ. ಆ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದರ ಮೂಲಕ ಏನು ಬೆನಿಫಿಟ್ ಅಂತಂದ್ರೆ ಆ ಸಂಸ್ಥೆಯ ಒಟ್ಟು ಉತ್ಪಾದನೆ ಏನಾಗ್ತದೆ, ಹೆಚ್ಚಳ ಆಗುತ್ತದೆ ಮತ್ತು ಆ ಸಂಸ್ಥೆಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಸಹಾಯ ಆಗ್ತದೆ. ಇನ್ನು ನಿರ್ವಹಿಸುವಂಥ 8ನೆಯ ಅಗತ್ಯತೆ ಏನಂತಂದ್ರೆ ಉತ್ತಮ ಸಂವಹನವನ್ನು ನಿರ್ಮಿಸಲು ಈ ಕಾರ್ಯಕ್ಷಮತೆ ಮೌಲ್ಯಮಾಪನ ಬೇಕಾಗುತ್ತದೆ. ಯಾಕಂತಂದ್ರೆ ಆ ಸಂಸ್ಥೆಯನ್ನು ನಿರ್ವಹಣೆ ಮಾಡುವಂಥ ಮೇಲ್ವಿಚಾರಕ ಮತ್ತು ಉದ್ಯೋಗಿಗಳ ನಡುವೆ ಸಂವಹನ ಹೆಚ್ಚಾಗಿ ಉತ್ತಮ ಸಂಬಂಧಗಳು ನಿರ್ಮಾಣ ಆಗ್ತವೆ. ನಾವು ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕ ಆಗ್ಬೋದು ಅಥವಾ ಮಾಲೀಕ ಆಗ್ಬೋದು, ಇಬ್ಬರ ಮಧ್ಯೆ ಉತ್ತಮ ಸಂಬಂಧ ಅಥವಾ ಸಂವಹನ ನಿರ್ಮಾಣ ಆಗಬೇಕಂತಂದ್ರೆ ಅಥವಾ ನಿರ್ಮಾಣ ಆದಾಗ ಕೆಲಸ ಸುಲಭ ಆಗ್ತಾವೆ. ಅವು ಇಬ್ಬರ ಮಧ್ಯೆ ಏನಾದರೂ ಉತ್ತಮ ಸಂಬಂಧಗಳಿಕಂದ್ರೆ ಕೆಲಸಗಳು ತಡವಾಗುವಂಥ ಸಂಭವ ಇರ್ತಾವೆ. ಹೀಗಾಗಿ ಆ ಇಬ್ಬರ ಒಂದು ಮೌಲ್ಯಮಾಪನವನ್ನು ಮಾಡುವುದರ ಮೂಲಕ ಉತ್ತಮ ಸಂವಹನವನ್ನು ನಿರ್ಮಿಸಲು ಈ ಒಂದು ಮೌಲ್ಯಮಾಪನ ಅಗತ್ಯವಾಗಿ ಕಂಡು ಬರುತ್ತದೆ. ಇನ್ನು 9ನೇ ಅಗತ್ಯತೆ, ಮಾನವ ಸಂಪನ್ಮೂಲ ಯೋಜನೆಗೆ ಸಹಾಯವನ್ನು ಮಾಡುವ ಸಲುವಾಗಿ ಮೌಲ್ಯಮಾಪನವನ್ನು ಮಾಡಬೇಕು. ಯಾಕಂದ್ರೆ ಯೋಜನೆಗೆ ಅಗತ್ಯವಾದ ಮಾಹಿತಿ ಬೇಕಂತಂದ್ರೆ ಏನ್ರಿ, ಮಾನವ ಸಂಪನ್ಮೂಲ ಯೋಜನೆಗೆ ಅಗತ್ಯವಾದ ಮಾಹಿತಿ ಬೇಕಂತಂದ್ರೆ ನಾವು ಮೌಲ್ಯಮಾಪನವನ್ನು ಮಾಡಲೇಬೇಕು. ಇನ್ನು ಕೊನೆಯ ಅಗತ್ಯತೆ, ಸಂಸ್ಥೆಯ ಗುರಿ ಸಾಧನೆಗೆ ಈ ಕಾರ್ಯಕ್ಷಮತೆ ಮೌಲ್ಯಮಾಪನ ಸಹಾಯ ಆಗ್ತದೆ. ಯಾಕಂತಂದ್ರೆ ಉದ್ಯೋಗಿಗಳನ್ನು ಮೌಲ್ಯಮಾಪನ ಮಾಡುವುದರಿಂದ ಈ ಉದ್ಯೋಗಿಗಳ ಉತ್ತಮ ಕಾರ್ಯಕ್ಷಮತೆಯಿಂದ ಸಂಸ್ಥೆಯ ಗುರಿಗಳನ್ನು ಸುಲಭವಾಗಿ ನಾವು ಏನು ಮಾಡ್ಬೋದು, ಸಾಧಿಸಲು ಸಹಾಯ ಆಗ್ತದೆ. ಇಷ್ಟು ವಿದ್ಯಾರ್ಥಿಗಳೇ ಕಾರ್ಯಕ್ಷಮತೆ ಮೌಲ್ಯಮಾಪನ ಅಂದ್ರೇನು, ಆ ಕಾರ್ಯಕ್ಷಮತೆ ಮೌಲ್ಯಮಾಪನವನ್ನು ಯಾವ ಕಾರಣಕ್ಕಾಗಿ, ಅದರ ಅಗತ್ಯತೆಗಾಗಿ ಮಾಡಬೇಕಂತೇಳಿ ಇಷ್ಟು ಅಂಶಗಳ ಮೂಲಕ ನಾನು ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ. ಕೊನೆಗೆ ನೀವೇನು ಮಾಡಬೇಕು, ಉಪಸಂಹಾರವನ್ನು ಬರೆಯುವುದರ ಮೂಲಕ ಇಲ್ಲಿ ನೋಡಿರಿ, ಉಪಸಂಹಾರ ಕಾರ್ಯಕ್ಷಮತೆ ಮೌಲ್ಯಮಾಪನವು ಉದ್ಯೋಗಿಗಳ ಕಾರ್ಯಕ್ಷಮತೆಯನ್ನು ಸುಧಾರಣೆ ಮಾಡಲು, ಸಂಸ್ಥೆಯ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ಸರಿಯಾದ ನಿರ್ಧಾರಗಳನ್ನು ಕೈಗೊಳ್ಳಲು ಸಹಾಯವನ್ನು ಮಾಡುವಂಥ ಮಹತ್ವದ ಸಾಧನವಾಗಿ ಈ ಕಾರ್ಯಕ್ಷಮತೆ ಮೌಲ್ಯಮಾಪನವು
ಹೊಂದಿರುತ್ತದೆ ಅಂಥೇಳಿ ನೀವೇನು ಮಾಡಬೇಕು ಉಪಸಂಹಾರದಲ್ಲಿ ಬರೆಯುವಂಥ ಕೆಲಸವನ್ನು ಮಾಡಬೇಕು. ಓಕೆನಾ? ಇಷ್ಟು ಇದ್ರ ಬಗ್ಗೆ ಮಾಹಿತಿಯಾಗಿದೆ. ಮುಂದಿನ ತರಗತಿಯಲ್ಲಿ ಇದು ಮುಂದುವರೆದ ಭಾಗವನ್ನು ಮುಂದುವರಿಸಲಾಗುತ್ತದೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.